ನಮಸ್ಕಾರ. ನಾವು ಇವಾಗ ಭೇಟಿ ಮಾಡಲು ಬಂದಿರುವಂತಹ ಬಬ್ಬೂರು ಗ್ರಾಮ ಪಂಚಾಯತಿ ಸದಸ್ಯರಾದ ತಿಮ್ಮಕ್ಕ ಅವ್ರನ್ನ ಬನ್ನಿ ಅವ್ರ ಕುರಿತು ಒಂದೆರಡು ಮಾತುಗಳಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್ ನಿಮ್ಮ ಹೆಸರು? ಅಮ್ಮ ನಿಮ್ಮ ಹೆಸರು? ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಮ್ಮ? ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತಮ್ಮ? 380. ಎಷ್ಟು ಮತ ಅಂತರದಲ್ಲಿ ಗೆದ್ದಿದ್ದು ಸರ್? 160. ಸರ್ ತಮ್ಮನ್ನ ತಾವು ಇವಾಗ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಪಕ್ಷ ಅಂತಂದೇನಿಲ್ಲ, ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀರಾ. ಇದೇ ಪ್ರಥಮ ಬಾರಿಗೆ ಸರ್ ಮೇಡಮ್ ಅವರು ಗೆದ್ದಿರೋದು? ಇದೇ ಪ್ರಥಮವಾಗಿ. ಸರ್ ಅಂದಾಗೆ ನಿಮ್ಮ ರಾಜಕೀಯ ಅನುಭವ ಹೇಗಿದೆ ಸರ್? ಈಗ ಅನ್ನಿಸ್ತಾ ಇದೆ ಈಗ ಬಂದಿದ್ದೀವಿ. ನಾವು ಅಷ್ಟೊಂದು ಸ್ಟಾರ್ಟಿಂಗ್ ನಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮಗೆ ನಿಮ್ಮ ಗ್ರಾಮಕ್ಕೆ ಯಾವ ಥರ ಕೆಲಸ ಕಾರ್ಯಗಳಾಗಿದೆ ಸರ್? ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಮ CC ರೋಡ್ಗಳು ಅಂತೂ ನಮ್ಮ ಜನರಲ್ಲಿ ಹಾಸ್ಪಿಟ್ಲ್ ಎಲ್ಲರೂ ಹೊಂದಾಣಿಕೆಗೆ ಎಲ್ಲ ಮಾಡ್ಕೊಂಡು. ಇವಾಗ ನೀವು ಗೆದ್ದು 3.5 ವರ್ಷ ಆಗಿದೆ. ಅಲ್ಲಿ ನಿಮ್ಮ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದೀರಾ ಸರ್ ನಿಮ್ಮ ಗ್ರಾಮದ ಜನತೆಗೋಸ್ಕರ? ನಮ್ಮ ಗ್ರಾಮದ ಜನತೆಗೋಸ್ಕರ ನೀರಿನ ಸೌಲಭ್ಯ, ರೋಡು ಊರಲ್ಲಿ ಕಿತ್ತು ರೋಡೆಲ್ಲ ಮಾಡಿ ಕ್ಲೀನಾಗ ಮಾಡ್ಕೊಂಡು ಕೆಲಸ ಮಾಡಿಸಿ ಚೆನ್ನಾಗಿ. ಹೌದು. ಇವಾಗ ನಿಮ್ಗೆ ಇನ್ನೂ 16 ತಿಂಗಳು ಕಾಲಾವಕಾಶ ಇದೆ. ಅದರಲ್ಲಿ ನೀವು ಇನ್ನ ಮುಂದೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ ನಿಮ್ಮ ಗ್ರಾಮದ ಜನತೆಗೆ? ನಮ್ಮ ಗ್ರಾಮದ ಜನತೆಗೆ CC ರೋಡ್ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಅದರಿಂದ ನೀರಲ್ಲಿ ಹಾಕ್ಕೊಟ್ಟಿಲ್ಲ, ಈ ರೋಡ್ನಲ್ಲೆಲ್ಲ ಮಾಡಿಸ್ಬೇಕು ನಮ್ಮ ಉದ್ದೇಶ. ಮುಂದೆ ರಾಜಕೀಯನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಮುಂದೆ ನಮ್ಮ ಅನುಭವ ಅದೇನು ಬರುತ್ತಾಗಿದೆ. ನೀವು ರಾಜಕೀಯಕ್ಕೆ ಬರೋಕ್ಕೆ ನಿಮಗೆ ಗುರುಗಳು ಅಥವಾ ಸ್ಫೂರ್ತಿ ಯಾರು ಇದ್ದಾರಾ ಸರ್? ಸರಿ ಅಂತಾರೆ, ಹಾಗೇನಿಲ್ಲ. ನಮ್ಮ ಊರೇ ಸ್ಫೂರ್ತಿ, ನಿಮ್ಮ ಗ್ರಾಮದ ಜನತೆನೇ ನಿಮ್ಮ ಸ್ಫೂರ್ತಿ ಅಲ್ಲ. ಹಾಗಾಗಿ ಸರ್ ಇವಾಗ ನಿಮ್ಮ ಇನ್ನ 14 ಜನ ಸದಸ್ಯರುಗಳಿದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ. ಆ ಸದಸ್ಯರುಗಳಿಗೆ ನಿಮ್ಮ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಯಾರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೂ ಒಗ್ಗಟ್ಟಲ್ಲೇ ಒಂದೇ ತರ ಕೆಲಸ ಮಾಡ್ತೀವಿ. ಇವಾಗ ನೀವು ಗೆದ್ದು ಬಂದಿರೋದಕ್ಕೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಅವರು ಮತ ಹಾಕಿ ನಿನ್ನ ಗೆಲ್ಸಿದ್ದಾರೆ. ಈ ನಿಮ್ಮ ಮುಖಾಂತರ ಅವ್ರಿಗೆ ಯಾವ ತರ ಅಭಿನಂದನೆ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಯಾವತ್ತೂ ಅವ್ರಿಗೆ ಯಾವತ್ತಿದ್ರೆ ಆಗ್ತಿಲ್ಲ, ನಮ್ಗೆ ಅವ್ರಿಗೆ ಆಗ್ತಿಲ್ಲ. ನಾವು ಯಾವುದೇ ಒಂದು ಮಾಡಿದ್ರು ಒಂದಾಗ್ತಾಯಿದ್ವಿ ನಾವೆಲ್ಲರೂ. ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.